ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್, ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ತುಂಬ ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿ, ಸಬ್ಸ್ಕ್ರಿಪ್ಷನ್ನ ಮಾಡಿ, ಲೈಕನ್ನು ಮಾಡಿ, ಶೇರ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಕೀಪ್ ಸಪೋರ್ಟಿಂಗ್ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ ಎಕ್ಸ್ಚೇಂಜ್ ಆ್ಯಂಡ್ ನಿಮ್ಗೆ ಏನೋ ಒಂದು ಫ್ರೀಯಾಗಿ ಸಿಗ್ತಿದೆ ಅಂದರೆ ಅದಕ್ಕೆ ಒಂದು ಗ್ರಾಟಿಟ್ಯೂಡ್ನ ಶೋ ಮಾಡಿ. ಯಾರು ಲೈಫಲ್ಲಿ ಗ್ರಾಟಿಟ್ಯೂಡ್ನ ಶೋ ಮಾಡ್ತೀರಾ ಅವರು ಲೈಫಲ್ಲಿ ತುಂಬ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ. ಯಾರು ಯಾವಾಗಲೂ ಕಂಪ್ಲೈನಿಂಗ್ ಅಲ್ಲೇ ಇರ್ತೀರಾ, ಅದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ, ಸೊ ಆಲ್ವೇಸ್ ಯು ಕೀಪ್ ಆನ್ ಅಟ್ರಾಕ್ಟಿಂಗ್ ದ ಸೇಮ್ ಥಿಂಗ್. ಓಕೆ, ಸೊ ಹಾಗಾಗಿ ಇದು ಒಂದು ಫಾರ್ಮ್ ಆಫ್ ಎನರ್ಜಿ ಎಕ್ಸ್ಚೇಂಜ್. ಈಗ ಯೂನಿವರ್ಸ್ ವರ್ಕ್ ಆಗೋದೇ ಆ ರೀತಿ. ಸೊ ನಾವು ಒಬ್ಬರಿಗೆ ಏನೋ ಒಂದು ಕೊಡ್ತಿದೀವಿ ಅಂದ್ರೆ ಒಬ್ಬರಿಂದ ಹಾಗೆ ಇಸ್ಕೊಳ್ಳೋದು ಇರುತ್ತೆ. ಬರೀ ಯಾವಾಗಲೂ ಒಂದೇ ಕಡೆ ಇಸ್ಕೊಳ್ಳೋದು ಇರಬಾರ್ದು, ಒಂದೇ ಕಡೆ ಕೊಡೋದು ಇರಬಾರ್ದು. ಸೊ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಯಾರಿಗೆ ಈ ಮೆಸೇಜಸ್ ಎಲ್ಲ ಬೇಕು ಅಂತ ಅನ್ಸುತ್ತೆ ಅವ್ರ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ರೀಚ್ ಆಗಿದೆ ಅಂತಂದ್ರೆ 100% ಇದು ಯೂನಿವರ್ಸ್ ಇಂದ ನಿಮಗೆ ಮೆಸೇಜಸ್ ಖಂಡಿತವಾಗ್ಲೂ ಇರುತ್ತೆ. ಲೈಫಲ್ಲಿ ಏನು ರೀಸನ್ಸ್ ಇಲ್ಲದೆ ಏನು ಆಗೋದೇ ಇಲ್ಲ. ಏನೋ ಒಂದು ಆಗ್ತದೆ ಅಂದ್ರೆ ಖಂಡಿತವಾಗ್ಲೂ ಅದ್ರ ಹಿಂದೆ ಒಂದು ಮೆಸೇಜ್ ಇರುತ್ತೆ, ಅದ್ರ ಹಿಂದೆ ಒಂದು ಅರ್ಥ ಮಾಡ್ಕೊಳ್ಳೋಕೆ ಕಾನ್ಸೆಪ್ಟ್ ಇರುತ್ತೆ. ಸೊ ವಿಡಿಯೋನ ನೋಡ್ಬೇಕಾದ್ರೆ ತಾಳ್ಮೆಯಿಂದ ನೋಡಿ. ನಿಮ್ಮ ಲೈಫಿಗೆ ರೆಸನೇಟ್ ಆಗುವಂಥದ್ದು ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುತ್ತೆ. ಆಕ್ಚುಲಿ ಈ ರೀಡಿಂಗ್ನ ನಾನು 2 ಡೇಸ್ ಆದ್ರ ಮೇಲೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. 7th ಫುಲ್ ಮೂನ್ ಬರ್ತಾ ಇದೆ. ಬಟ್ ಗೊತ್ತಿಲ್ಲ, ಇವತ್ತು ನನ್ನ ಎನರ್ಜಿಲಿ ತುಂಬಾ ಮ್ಯಾಸಿವ್ ಶಿಫ್ಟ್ ಇತ್ತು ಅಂಡ್ ಹೈಯರ್ ಸೆಲ್ಫ್ ಇಂದ ನನಗೆ ಗೈಡೆನ್ಸ್ ಬಂತು, ಇಲ್ಲ ಇವತ್ತೇ ಮಾಡ್ಬೇಕಿದ್ದು ವಿಡಿಯೋ ಅಥವಾ ರೀಡಿಂಗ್ ಅಂತ ಹೇಳಿ. ತುಂಬಾ ಜನಕ್ಕೆ ಮೆಸೇಜಸ್ ಸಿಗಕ್ಕಿದೆ ಅಂತ ಅನ್ಕೊಂತೀನಿ, ಎಸ್ಪೆಷಲಿ ಇನ್ ಯೋರ್ ರಿಲೇಶನ್ಶಿಪ್. 8899 ಪೋರ್ಟಲ್ ಎಲ್ಲ ಹೋಗಿದೆ. ಸೊ ಆ ಪೋರ್ಟಲ್ಸ್ ಅಲ್ಲಿ ಕಾರ್ಮಿಕ್ ಸೈಕಲ್ಸ್ ತುಂಬಾ ಕಂಪ್ಲೀಟ್ ಆಗಿದೆ. ಅಂಡ್ ನನಗೂ ಪರ್ಸನಲ್ ರೀಡಿಂಗ್ಸ್ ಎಲ್ಲ ತುಂಬಾ ಜನದ್ದು ಲವ್ ರಿಲೇಟೆಡ್, ರಿಲೇಶನ್ಶಿಪ್ ರಿಲೇಟೆಡ್ ಬರ್ತಾ ಇದೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ದೇವರು ನಿಮ್ಗೆ ಇದ್ರಲ್ಲಿ ಏನೋ ಒಂದು ಮೆಸೇಜಸ್ನ ಖಂಡಿತವಾಗ್ಲೂ ಇಟ್ಟಿರ್ತಾನೆ. ಇಲ್ಲ ಅಂದ್ರೆ ನಿಮ್ಗೆ ಇದು ಸಿಕ್ಕಿರೋದಿಲ್ಲ. ದಯವಿಟ್ಟು ತಾಳ್ಮೆಯಿಂದ ವಿಡಿಯೋನ ನೋಡಿ. ನನ್ನ ಬಗ್ಗೆ ಮತ್ತೆ ಟ್ಯಾರೋಟ್ಸ್ ಬಗ್ಗೆ ಏನಾದರೂ ನಿಮಗೆ ಕ್ವೇರೀಸ್ ಇತ್ತು ಅಂತಂದ್ರೆ ಟ್ಯಾರೋಟ್ ಇಂಟ್ರೊಡಕ್ಷನ್ ವಿಡಿಯೋನ ಹಾಕಿದ್ದೀನಿ, ಅದರಲ್ಲಿ ಹೋಗಿ ಚೆಕ್ ಮಾಡಿ. ಅಂಡ್ ನನ್ನ ಚಾನಲ್ ಬಯೋನ ಚೆಕ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ದಯವಿಟ್ಟು ಕೀಪ್ ಆನ್ ಡೂಯಿಂಗ್, ಸೊ ದಟ್ ಇಂಟರಾಕ್ಷನ್ಸ್ ವಿಲ್ ಬಿ ವೆರಿ ಗುಡ್ ಅಂತ ಹೇಳ್ತೀನಿ. ನನಗೆ ಅದರಿಂದ ಎನರ್ಜಿ ಬೂಸ್ಟಪ್ ಆಗುತ್ತೆ. ಸೊ ಈಗ ರೀಡಿಂಗಿಗೆ ಬರೋಣ. ಅಂಡ್ ಬಿಫೋರ್ ದಟ್, ಈ ಫುಲ್ ಮೂನ್ ನಲ್ಲಿ ಎಮೋಷನ್ಸ್ ವಿಲ್ ಬಿ ವೆರಿ ಹೈ. ಈ ಸಲ ಮಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಎನರ್ಜಿ ಎರಡೂ ಕೂಡ ತುಂಬಾ ಹೈ ಆಗಿರುತ್ತೆ. ಸೊ ನನಗೂ ಕೂಡ ವೆರಿ ಒಂದು ಎನರ್ಜಿ ಲೆವೆಲ್ ಅಲ್ಲಿ ನನ್ನ ಮಸ್ಕ್ಯುಲೈನ್ ಎನರ್ಜಿ ವಾಸ್ ವೆರಿ ಹೈಯರ್ ಇನ್ ಶಿಫ್ಟ್ ಅನ್ನೋದು ನನಗೆ ಆಕ್ಚುಲಿ ಐಡೆಂಟಿಫೈ ಆಗ್ತಾ ಇದೆ. ಸೊ ಹಂಗಾಗಿ ಐ ಕ್ಯಾನ್ ಟೆಲ್. ಸೊ ಈ ಒಂದು ಫುಲ್ ಮೂನ್ ಏನಿರುತ್ತೆ ತುಂಬಾ ಹೈ ಲೆವೆಲ್ ಆಫ್ ಎಮೋಷನ್ಸ್ಗೆ ಹೋಗ್ತೀರಾ, ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್. ಸೊ ನಾನು ಒಂದು ಬೆಸ್ಟ್ ಅಡ್ವೈಸ್, ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಏನ್ ಕೊಡ್ತೀನಿ ಅಂತ ಅಂದ್ರೆ ಪೇಜ್ ಆಫ್ ಸೋಟ್ಸ್. ಓಕೆ, ಬೆಸ್ಟ್ ಆಫ್ ಅಡ್ವೈಸ್ ನಾನು ಏನ್ ಕೊಡ್ತೀನಿ ಅಂತ ಅಂದ್ರೆ ಸೈಲೆನ್ಸ್, ಮೇಂಟೈನ್ ಸೈಲೆನ್ಸ್. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ವಾದ ವಿವಾದಗಳನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಒಂದು 9th ಅಕ್ಟೋಬರ್ ಕಳೆಯೋವರೆಗೂ ಪೇಷನ್ಸ್ ಇಂದ ಬಿಹೇವ್ ಮಾಡಿ. ಇಬ್ರು ಕೂಡ ಏನೇ ಇದ್ರು ಆಮೇಲೆ ಮಾತಾಡೋಣ, 2-3 ಡೇಸ್ ಕಳೀಲಿ ಆಮೇಲೆ ಮಾತಾಡೋಣ ಅಂತ ಹೇಳಿ. ಓಕೆನಾ? ಸೊ ಓಕೆ, ವಿಲ್ ಸ್ಟಾರ್ಟ್. ಬಾಟಮ್ ಆಫ್ ದ ಡೆಕ್ ಇಸ್ ದೇರ್ ಅಂಡ್ ದ ಸನ್ ಕಾರ್ಡ್ ಇಸ್ ದೇರ್. ಆಲ್ರೆಡಿ ನಾನು ಶಫಲ್ ಮಾಡಿರೋದಕ್ಕೆ ಇದನ್ನು ತಗೊಂತಾ ಇದ್ದೀನಿ. 3 ಕಾರ್ಡ್ಸ್ ಇಂಟಿಟ್ಯೂಲಿ ನನಗೆ ಬೇಕು ಅನಿಸ್ತು, ತೆಗ್ದಿದ್ದೀನಿ. ಓಕೆ, ರಾಧೆ ರಾಧೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇರೋದು. ಅಂದ್ರೆ ಈ ಫುಲ್ ಮೂನು ಏನ್ ಬ್ರಿಂಗ್ ಮಾಡ್ತಿದೆ? ಓಕೆ, ಏನ್ ಬ್ರಿಂಗ್ ಮಾಡ್ತಿದೆ ನಿಮ್ ಫುಲ್ ಮೂನ್? ಸಿ, ಕಾರ್ಮಿಕ್ ಸೈಕಲ್ಸ್ ಅಂತ ನಾನು ಇನಿಷಿಯಲ್ ಅಲ್ಲೇ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲೇ. ದಿಸ್ ಇಸ್ ದ ಕಾರ್ಡ್. ರಾಧೆ ರಾಧೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಮೈ ವೀವರ್ಸ್ ಅಬೌಟ್ ದೇರ್ ರಿಲೇಶನ್ಶಿಪ್. ಪ್ಲೀಸ್ ಗೈಡ್ ಮೈ ವೀವರ್ಸ್. ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಪರ್ಸನ್ಸ್ ಜೊತೆ ಎನರ್ಜಿನ ಕನೆಕ್ಟ್ ಮಾಡಿ ನೋಡ್ಬೋದು. ವಿಡಿಯೋ ನೋಡ್ಬೇಕಾದ್ರೆ ದಯವಿಟ್ಟು ತಾಳ್ಮೆ ಇರಲಿ ಹಾಗೂ ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿನ ಇಟ್ಕೊಳ್ಳಿ. ಬ್ರಾಡರ್ ಮೈಂಡ್ ಸೆಟ್ನ ಇಟ್ಕೊಳ್ಳಿ. ಕನ್ಸಿಸ್ಟೆಂಟ್ ಮೈಂಡ್ ಸೆಟ್ ಇಂದ ದಯವಿಟ್ಟು ನೋಡ್ಬೇಡಿ. ನಿಮ್ಗೆ ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ತುಂಬಾ ಜನ ನೋಡ್ತಿರ್ತಾರೆ, ತುಂಬಾ ಎನರ್ಜಿಸ್ ಇರುತ್ತೆ. ಸೊ ಜನರಲ್ ಆಗಿರುತ್ತೆ ಇದು. ಪರ್ಸನಲ್ ಆಗಿ ಬೇಕು ಅಂದ್ರೆ ಪರ್ಸನಲ್ ರೀಡಿಂಗ್ ಅನ್ನ ನೀವು ತಗೋಬೇಕಾಗತ್ತೆ. ಥ್ಯಾಂಕ್ ಯು ರಾಧಾಕೃಷ್ಣ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಲೆಟ್ ಮೀ ಟೆಲ್ ವಾಟ್ ಇಸ್ ದ ಪಾಸ್ಟ್ ಆಫ್ ದ ರಿಲೇಶನ್ಶಿಪ್. ನನ್ನ ವ್ಯೂವರ್ಸಿನ ರಿಲೇಶನ್ಶಿಪ್ನ ಪಾಸ್ಟ್ ಏನಿತ್ತು ಪ್ಲೀಸ್ ಹೇಳಿ. ಪಾಸ್ಟ್. ಮ್ಯಾರೇಜ್ ಕಾರ್ಡ್ ಬಂದಿದೆ. ವಾವ್, ಕಂಗ್ರ್ಯಾಚುಲೇಷನ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವೆರಿ ವೆರಿ ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದ ಪಾಸ್ಟ್. ಫ್ಯೂಚರ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಸೊ ಐ ಕ್ಯಾನ್ ಸೆನ್ಸ್ ಇಟ್. ವಾಟ್ ಇಸ್ ದ ಪಾಸ್ಟ್ ಆಫ್ ದಿಸ್ ರಿಲೇಶನ್ಶಿಪ್? ಪಾಸ್ಟ್ 1 ಕಾರ್ಡ್ ಬಂದಿತ್ತು. ಎಸ್, ಬ್ಯೂಟಿಫುಲ್. ಸಾಕು, ಆನ್ಸರ್ ಸಿಕ್ಕಿದೆ. ಸೊ ನೋಡೋಣ. ಸೊ ನಾನು ನೀವು ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಮ ಪಾಸ್ಟ್ ಏನಿತ್ತು, ನಿಮ್ಮ ರಿಲೇಶನ್ಶಿಪ್ಪಿನ ಒಂದು ಕಂಡೀಷನ್ ಏನಿತ್ತು ಅಂತ ನಾನು
ಕ್ವಶನ್ ನ ಫ್ರೇಮ್ ಮಾಡಿದ್ದೆ ಮನ್ಸಲ್ಲಿ. ಸಿ 3 ಕಾರ್ಡ್ ನಿಮ್ಮ ಪಾಸ್ಟ್ ನ ಹೇಳ್ತಾ ಇದೆ. ಒಂದು ಕಾರ್ಮಿಕ್ ಸೈಕಲ್, ಇಡೀ ಫೌಂಡೇಶನ್ ಅಲ್ಲಾಡೋಗಿದೆ. ನಿಮ್ಮ ರಿಲೇಶನ್ಶಿಪ್ ನೀವೇನ್ ಅನ್ಕೊಂಡಿದ್ರೆ, ಓ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ರಿಲೇಶನ್ಶಿಪ್, ದಿಸ್ ಇಸ್ ವಿಲ್ ಬಿ ಗೋನ್ ಅ ಲಾಂಗ್ ಟೈಮ್ ಅಂತ ಅನ್ಕೊಂಡಿದ್ರಿ. ಬಟ್ ಆಕ್ಚುಲಿ ಇಟ್ ಟರ್ನ್ ಔಟ್ ಆಸ್ ಅ ಕಾರ್ಮಿಕ್ ಸೈಕಲ್. ನೀವು ಇದು ಲಾಂಗ್ ಟರ್ಮ್ ಅಲ್ಲಿ ಹೋಗುತ್ತೆ, ಈ ಇಸ್ ದ ಪರ್ಸನ್, ಶಿ ಇಸ್ ದ ಪರ್ಸನ್ ಅಂತ ಅನ್ಕೊಂಡಿದ್ರಿ. ಬಟ್ ಆಲ್ ಆಫ್ ಅ ಸಡನ್ ಮನೆನೇ ಕುಸ್ತು ಬಿದ್ದಿದೆ. ಸೊ ನಿಮ್ಗೆ ಅದನ್ನ ಜೀರ್ಣ ಮಾಡ್ಕೊಳ್ಲಿಕ್ಕೂ ತುಂಬಾ ಕಷ್ಟ ಆಗಿದೆ. ದಟ್ ಇಸ್ ಕಾಲ್ಡ್ ಕಾರ್ಮಿಕ್ ಸೈಕಲ್. ಓಕೆ, ಅಂದ್ರೆ ಫೌಂಡೇಶನ್ ಗಟ್ಟಿ ಇರಲ್ಲ. ಬಟ್ ನಾವ್ ಅನ್ಕೊಂಡಿರ್ತೀವಿ, ಓ ದಿಸ್ ಇಸ್ ಬ್ಯೂಟಿಫುಲ್, ಇದು ಆಕ್ಚುಲಿ ತುಂಬಾ ಗಟ್ಟಿ ಇದೆ, ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತೀವಿ, ಭ್ರಮೆಯಲ್ಲಿ ಇರ್ತೀವಿ. ಸೊ ಆ ಭ್ರಮೆನ ಯೂನಿವರ್ಸ್ ನಿಮ್ಗೆ ಕಟ್ ಡೌನ್ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಮಿಕ್ ಸೈಕಲ್ ಇಂದ ಯಾರೆಲ್ಲ ಹೊರಗೆ ಬಂದಿದ್ರ, ಇದ್ರಲ್ಲಿ ಒಬ್ರು ಪರ್ಸನ್ ಏನ್ ಅನ್ಕೊಂತಿದ್ದಾರೆ ಅಂದ್ರೆ, ನಾನು ನನ್ನ ಜಾಗದಲ್ಲಿ ಸರಿಯಾಗಿ ಇದ್ದೇನೆ, ಇನ್ನೊಬ್ರು ಮಾಡಿರೋ ತಪ್ಪಿಂದ ನಾನ್ ಸಫರ್ ಆಗ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಇದ್ದಾರೆ. ಅಂಡ್ ಸೊಸೈಟಿ ಕೂಡ ಯಾರನ್ನ ಬ್ಲೇಮ್ ಮಾಡ್ತದೆ ಅಂದ್ರೆ, ಇಲ್ಲಿ ಫೆಮಿನಿನ್ ಎನರ್ಜಿನ ಬ್ಲೇಮ್ ಮಾಡ್ತಾ ಇದೆ. ಓಕೆ, ದ ಟವರ್ ಕಾರ್ಡ್ ಇದು ರಿಲೇಶನ್ಶಿಪ್ ಅಲ್ಲಿ ಬಂದ್ರೆ ಸಖತ್ ಪೇನ್ಫುಲ್ ಆಗಿರತ್ತೆ. ತುಂಬಾ ಪೇನ್ಫುಲ್ ಅಂದ್ರೆ ತುಂಬಾ ಪೇನ್ಫುಲ್. ಬಟ್ ಇದ್ರಲ್ಲಿ ಒಂದು ಗ್ರೇಟ್ ಲೆಸನ್ ನಿಮ್ಗೆ ಕಲಿಯಕ್ಕಿರತ್ತೆ. ಸುಮ್ನೆ ಬರೋದಿಲ್ಲ ಯಾವ್ದು. ಆ ಪೇನ್ ನಮ್ಗೆ ಬಂದಾಗ ಮಾತ್ರ ನಾವು ಲೆಸನ್ಸ್ ಅನ್ನ ಕಲಿತೀವಿ. ಓಕೆನಾ? ಸೊ ಓಕೆ, ಆ ಗ್ರೇಟ್ ಚೇಂಜ್ ಅಂತಾನೆ ಹೇಳ್ಬೋದು. ನಿಮ್ಮ ಲೈಫ್ ಅಲ್ಲಿ ಒಂದು ಗ್ರೇಟ್ ಚೇಂಜ್ ಆಗ್ಲಿಕ್ಕಿತ್ತು. ಸೊ ಹಾಗಾಗಿ ಇದು ಬಂದಿದೆ. ಅದಕ್ಕೂ ಮುಂಚೆ ಅಂದ್ರೆ ಪಾಸ್ಟ್ ಅಲ್ಲಿ ಮತ್ತೇನು, ಈ ಎಂಡ್ ಆಗಕ್ಕೂ ಮುಂಚೆ ನೀವೇನ್ ಅನ್ಭವಿಸಿದಿರಾ ಅಂತ ಅಂದ್ರೆ, ಐದರ್ ದ ಪರ್ಸನ್, ಒಂದು ನೀವು ಮತ್ತೆ ನೀವೇನ್ ಅನ್ಭವಿಸಿದ್ರ, ಸ್ಲೀಪ್ಲೆಸ್ ನೈಟ್ ನ ನೀವು ಅನ್ಭವಿಸಿದ್ರ. ಓಕೆ, 9 ಆಫ್ ಸೋಟ್ಸ್ ಇದೆ. ತುಂಬಾ ರೆಸ್ಟ್ಲೆಸ್ನೆಸ್, ಆಂಗ್ಸೈಟಿ, ಒಂದು ಪೀಸ್ಫುಲ್ನೆಸ್ ಇರ್ಲಿಲ್ಲ ನಿಮ್ಗೆ. ಇದು ಎಂಡ್ ಆಗಕ್ಕೂ ಒಂದು 3 ಮಂತ್ಸ್ ಬಿಫೋರ್ ಇಂದ ಏನೋ ಒಂಥರ ನಿಮ್ಗೆ ಭಯ, ಗಾಬರಿ, ತಳಮಳ, ಅದನ್ನ ಹೇಳೋಕೆ ಆಗ್ತಿಲ್ಲ ನಿಮ್ಗೆ, ಯಾರಾದ್ರೂ ಹಂಚ್ಕೊಳಕ್ ಆಗ್ತಾ ಇಲ್ಲ, ಬಿಟ್ಕೊಡೋಕು ಆಗ್ತಾ ಇಲ್ಲ. ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಇದೀರಾ, ಎವ್ರಿಥಿಂಗ್ ಪ್ರತಿಯೊಂದಕ್ಕೂ ಅವರೇ ಬೇಕು, ಆ ರೀತಿ ಒಂದು ಎನರ್ಜಿಯಲ್ಲಿ ಇದ್ರಿ. ಬಟ್ ಆಲ್ ಆಫ್ ಎ ಸಡನ್ ನಿಮ್ಗೆ ಏನಂದ್ರೆ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ ನಿಮಗೆ ಗೊತ್ತಾಗ್ತಾ ಹೋಯ್ತು. ನೈಟ್ ಎಲ್ಲ ನಿದ್ದೆ ಬರೋದಿಲ್ಲ, ಯಾವಾಗ್ಲೂ ಜಗಳ, ಯಾವಾಗ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈ ತರ ಒಂದು ಏನೋ ಒಂದು ಸಿಚುವೇಶನ್ಸ್ ಹೋಗ್ತಾ ಇತ್ತು. ಸೊ ಅಂಡ್ ಕೆಲವೊಂದು ವಿಷಯ ನೀವು ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ ಅಂದ್ರು ಅರ್ಥ ಮಾಡಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಅವರು ಅವ್ರದೇ ಆದ ಒಂದು ನೆಗೆಟಿವ್ ಥಾಟ್ಸ್ ಅಲ್ಲಿ ಟ್ರಾಪ್ ಆಗಿದ್ರು. ಈಗ್ಲೂ ಕೂಡ ಟ್ರಾಪ್ಡ್ ಅಲ್ಲೇ ಇದ್ದಾರೆ ಅವರು. ಐದರ್ ದ ಪರ್ಸನ್, ಒಂದು ನೀವಾಗಿರ್ತಾರೆ, ಇಲ್ಲ ಅವ್ರಾಗಿರ್ತಾರೆ, ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ. ಸೊ ಇಬ್ರಲ್ಲಿ ಒಬ್ರು ತುಂಬಾ ಹೈಯರ್ ಲೆವೆಲ್ಗೆ ಎವ್ಯಾಲ್ಯೂಯೇಟ್ ಆಗೋದಿರತ್ತೆ. ಸ್ಪಿರಿಚುಲಿ ನಿಮ್ಮ ಎನರ್ಜಿಸ್ ಕನೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಯೂನಿವರ್ಸ್ ವಿಲ್ ರಿಮೂವ್ ದಟ್ ಪರ್ಸನ್. ಓಕೆ, ನೀವು ಇವಾಲ್ವ್ ಆಗೋದಕ್ಕೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಸ್ಪಿರಿಚುವಲ್ ಅಂದ್ರೆ, ಡೆಫಿನೆಟ್ಲಿ ಯೂನಿವರ್ಸ್ ವಿಲ್ ರಿಮೂವ್ ದಟ್ ಪರ್ಸನ್. ಅಥವಾ ನಿಮ್ಮಿಂದ ಅವರ ಒಂದು ಸ್ಪಿರಿಚುವಲ್ ಎವ್ಯಾಲ್ಯೂಷನ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಿಮ್ಮನ್ನ ರಿಮೂವ್ ಮಾಡ್ತಾರೆ ಅವರ ಲೈಫ್ ಇಂದ, ವೈಸ್ ವರ್ಸ. ಓಕೆ, ಸೊ ತುಂಬಾ ಒಂದು ನೆಗೆಟಿವ್ ಎನರ್ಜಿ ಟ್ರಾಪ್. ಎಸ್ಪೆಷಲಿ ದಿಸ್ ಇಸ್ ಆನ್ ಮೆಂಟಲ್ ಲೆವೆಲ್. ಆಕ್ಚುಲಿ ವರ್ಕ್ ಮಾಡಿದ್ರೆ ಸ್ಟೆಬಿಲಿಟಿ ಇತ್ತು. ಬಟ್ ಥಿಂಕ್ ಮಾಡ್ತಿರೋದೇನು, ಇಲ್ಲ ಇವ್ರ ಜೊತೆ ಹೋದ್ರೆ ನಂಗೆ ಸ್ಟೆಬಿಲಿಟಿ ಇರಲ್ಲ, ಅದಿರಲ್ಲ, ಇದಿರಲ್ಲ, ಹಂಗಿಲ್ಲ ಹಿಂಗಿಲ್ಲ, ಈ ರಿಲೇಶನ್ಶಿಪ್ ಸರಿ ಇಲ್ಲ ಅನ್ನೋದೇ ಒಂದು ಮೆಂಟಲ್ ಲೆವೆಲ್ ಅಲ್ಲಿ ಟ್ರಾಪ್ಡ್ ಆಗಿರುವಂತಹ ಒಂದು ಸಿಚುವೇಶನ್ ಇತ್ತು. ಓಕೆನಾ? ಐ ಥಿಂಕ್ ಒಂದು 8 ವೀಕ್ಸ್ ಅಥವಾ ಕೆಲವರಿಗೆ 8 ಮಂತ್ಸ್ ಇಂದಾನು ಕೂಡ ಇದೆ ಈ ತರ ಸಿಚುವೇಶನ್ ಅನುಭವಿಸಿ. ಈಗ ಲಾಸ್ಟ್ ಅಲ್ಲಿ ನೀವು ಈ ಒಂದು ಟವರ್ ಮೂಮೆಂಟ್ ಅನ್ನ ಫೇಸ್ ಮಾಡಿದ್ರ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ತುಂಬಾ ಜನ ಹೋಗಿದ್ದೀರಾ. ಅಂಡ್ ತುಂಬಾ ಜನ ಕಂಪ್ಲೀಟ್ ಬ್ರೇಕಪ್. ಕೆಲವರು ಏನು ಬ್ರೇಕಪ್ ಅಂತೆಲ್ಲ ಹೇಳಿಲ್ಲ, ಬಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಹೋಗಿದ್ದೀರಾ. ಬಟ್ ತುಂಬಾ ಜನ ಇಲ್ಲಿ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದ್ರ. ಎಸ್, ಎನಫ್ ಇಸ್ ಎನಫ್ ಅಂತ. ಸಿ ಅಗೇನ್ ದ ಬಾಟಮ್ ಆಫ್ ದ ಡೆಕ್ ಇಸ್ 5 ಆಫ್ ಕಪ್ಸ್. 5 ಆಫ್ ಕಪ್ಸ್ ಅಂದ್ರೆ ಏನು, ಇರುವುದೆಲ್ಲವ ಬಿಟ್ಟು ಇರದುದೆಡೆಗೆ ನಡೆಯುವುದೇ ಜೀವನ ಅಂತ. ಅಂದ್ರೆ ಇರೋದನ್ನ ಬಿಟ್ಬಿಟ್ಟು ಏನ್ ಸಿಕ್ಕಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ರ. ಪಾಸ್ಟ್ ಥಿಂಗ್ಸ್ ಅಂದ್ರೆ ಪಾಸ್ಟ್ ಹಿಂಗ್ ಆಗೋಯ್ತಲ್ಲ, ಈ ತರ ಆಗೋಯ್ತಲ್ಲ, ಈ ತರ ನಂಗೆ ಮೋಸ ಆಯ್ತಲ್ಲ. ಅಂಡ್ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ತುಂಬಾ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಗೆ ಮೋಸ ಮಾಡಿರ್ಬೋದು, ಅಥವಾ ಮ್ಯಾಕ್ಸಿಮಮ್ 90% ನಿಮ್ಗೆ ಮೋಸ ಆಗಿದೆ ಯಾರು ರೀಡಿಂಗ್ ನೋಡ್ತಿದ್ರ ಅವರು. ಅಂಡ್ ಇನ್ 10% ಜನಕ್ಕೆ ಮೋಸ ಮಾಡಿದೀರಾ ಅಂತ ಮಿಸ್ ಅಂಡರ್ಸ್ಟ್ಯಾಂಡಿಂಗಿಗೆ ಅವ್ರು ಹೋಗಿದ್ದಾರೆ. ಇದೆಷ್ಟು ರಿಲೇಟ್ ಆಯ್ತು ಅಂತ ನಂಗೆ ಕಮೆಂಟ್ ಮಾಡಿ. ಓಕೆನಾ? ಸೊ ಈ ಕಳ್ದೋಗಿರೋ ಪಾಸ್ಟ್ ಥಿಂಗನ್ನ ನೀವು ಯೋಚನೆ ಮಾಡ್ಕೊಂತ, ನಿಮ್ಗೆ ಆಕ್ಚುಲಿ ನಿಮ್ಮ ಸುತ್ತ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಪ್ರೀತಿ ಕೊಡ್ತಾ ಇದ್ದಾರೆ. ಆ ಕಪ್ಸನ್ನು ಕೂಡ ನೀವು ನೋಡ್ತಾ ಇಲ್ಲ. ಒಂದು ಎಮೋಷನಲ್ ಆಗಿ ಒಂದು ಏನ್ ಹೇಳ್ಬೋದು, ಡಿಸ್ಟ್ರಾಕ್ಟೆಡ್, ಎಮೋಷನಲಿ ಒಂದು ಡಿಸ್ಟ್ರಾಕ್ಟೆಡ್ ಫೀಲ್ ಮಾಡ್ತಿದ್ದೀರಾ, ಡೌನ್ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿ ತುಂಬಾ ಡೌನ್ ಅಲ್ಲಿ ಇದೆ, ಈ ತರ ಫೀಲ್ ಮಾಡ್ತಿದ್ದೀರಾ. ದಿಸ್ ಇಸ್ ದ ಪಾಸ್ಟ್ ಅಂಡ್ ಕರೆಂಟ್ ಎನರ್ಜಿ. ಓಕೆ,
ಸೊ ಅದರಿಂದ ಹೊರಗೆ ಬಂದು ಈಗ ನಿಮಗೆ ಪಾಸಿಟಿವ್ ಕಾರ್ಡ್ಸ್ ಬಂತಲ್ಲ ನನಗೆ ಫುಲ್ ಮೂನ್ ಅಲ್ಲಿ ಏನ್ ಅಟ್ರಾಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ವೆರಿ ಬ್ಯೂಟಿಫುಲ್ ಅಂಡ್ ಪಾಸಿಟಿವ್ ಕಾರ್ಡ್ಸ್ ಬಂತಲ್ಲ. ಸೊ ಈ ಕಾರ್ಡ್ಸ್ ಮ್ಯಾರೇಜ್ ಕಾರ್ಡ್ ಹೇಳುತ್ತೆ ಮತ್ತೆ ಸಕ್ಸಸ್ ಕಾರ್ಡ್ ಅಂಡ್ ಪಾರ್ಟ್ನರ್ಶಿಪ್ ಕಾರ್ಡ್. ಒಂದು ಬ್ಯೂಟಿಫುಲ್ ಈ ಕಾರ್ಮಿಕ್ ಸೈಕಲ್ ಇಂದ ಹೊರಗೆ ಬಂದವರೆಲ್ಲ ಈ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ ನ ಬ್ಯೂಟಿಫುಲ್ ಒಂದು ಸೋಲ್ಮೇಟ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೋಲ್ಮೇಟ್ ಕಾರ್ಡ್. ಓಕೆ, ಸೊ ಇದನ್ನೆಲ್ಲ ನೀವು ಮಾಡ್ಬೇಕು ಅಂತಂದ್ರೆ ಮಧ್ಯದಲ್ಲಿ ಬಿಫೋರ್ ದಟ್ ಒಂದು ಸೆಲ್ಫ್ ವರ್ಕ್ ಅಂತ ಮಾಡ್ಬೇಕು, ಒಂದು ಹೋಮ್ ವರ್ಕ್ ಮಾಡ್ಬೇಕು. ಯೂನಿವರ್ಸ್ ನಿಮ್ಗೆ ಸುಮ್ಮನೆ ಅದೆಲ್ಲ ಕೊಟ್ಟಿಲ್ಲ ನಿಮ್ಗೆ. ನೀನ್ ಹೋಮ್ ವರ್ಕ್ ಮಾಡು, ನಿನ್ನನ್ನ ನೀನ್ ಇಂಪ್ರೂವ್ ಮಾಡ್ಕೊ ಅಂತ. ಯೂನಿವರ್ಸ್ ಇಸ್ ಅ ಟೀಚರ್. ಹೌದಾ, ನಾವೆಲ್ಲ ಇಲ್ಲಿ ಕಲಿಯಕ್ಕೆ ಬಂದಿರೋದು. ಸೊ ಇವತ್ತು ನಾನು ಜಾಸ್ತಿ ಕಲ್ತಿದ್ದೀನಿ, ನಿಮಗೆ ಕಲಿಸ್ತಾ ಇದ್ದೀನಿ, ಅಷ್ಟೇ ಸಿಂಪಲ್. ಸೊ ನಾನು ಕೂಡ ನೆಕ್ಸ್ಟ್ ಹೋಗ್ತೀನಿ, ನೀವು ಕೂಡ ನನ್ನ ಹಿಂದೆನೇ ಬರಬೇಕು, ಅಥವಾ ನನ್ಗಿನ್ನ ಬೇಗ ಕಲ್ತ್ರೆ ನನ್ಗಿನ್ನ ಮುಂದೂ ಹೋಗ್ಬೋದು. ಸಿಂಪಲ್. ಸೊ ಏನ್ ಮಾಡ್ಬೇಕು? ಸಾಲಿಟ್ಯೂಡ್. ನಾನು ಅವಾಗಲೇ ಹೇಳ್ದೆ ಅಲ್ವಾ, ಸೈಲೆನ್ಸ್. ಮೈಂಟೈನ್ ದ ಸೈಲೆನ್ಸ್. ಸುಮ್ಮನೆ ಸೈಲೆನ್ಸ್ ಅಂದ್ರೆ ಸುಮ್ಮನೆ ಇರೋದಲ್ಲ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಬೇಕು. ಒಂದು ನಿಮ್ಮ ಇನ್ನರ್ ವುಂಡ್ಸ್ ಏನಿದೆ, ಡೀಪೆಸ್ಟ್ ವುಂಡ್ಸ್ ಏನಿದೆ, ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು. ಹೀಲಿಂಗ್ ಸೆಷನ್ ಬೇಕಾದ್ರೂ ನನ್ನ ಹತ್ರ ತಗೊಬೋದು. 1-to-1 ಹೀಲಿಂಗ್ ಸೆಷನ್ ಸಿಗತ್ತೆ. ಓಕೆನಾ? ಸೊ ಡೀಪರ್ ವುಂಡ್ಸ್ ಮೇಲೆ ನೀವು ವರ್ಕ್ ಮಾಡೋದ್ರ ಜೊತೆಗೆ ನಿಮ್ಮ ಹತ್ರ ಆಲ್ರೆಡಿ ಗೈನ್ಡ್ ನಾಲೆಜ್ ಇದೆ, ಆಲ್ರೆಡಿ ಗೈನ್ಡ್ ಎಕ್ಸ್ಪೀರಿಯನ್ಸಸ್ ಇದೆ. ಸೊ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಲುಕ್ ವಿತ್ ಇನ್ ಯೋರ್ ಸೆಲ್ಫ್. ನಿನ್ನ ಆತ್ಮಕ್ಕೆ ಏನ್ ಬೇಕು ಅದನ್ನ ಕೇಳ್ಕೊಳ್ಳಿ. ಸುಮ್ಮನೆ ಯಾರೋ ಹೇಳ್ತಾರೆ ಅಥವಾ ಮನೆಯಲ್ಲಿ ಏಜ್ ಆಯ್ತು ಫೋರ್ಸ್ ಮಾಡ್ತಿದ್ದಾರೆ ಅಂತ ಮದ್ವೆಗೆ ಹೋಗೋದಾಗ್ಲಿ, ಅಥವಾ ಏನೋ ಒಂದು ಹುಡುಗನ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಯ್ತು ಅಂತ ಓಕೆ ಈಸ್ ಅ ಪರ್ಫೆಕ್ಟ್ ಪರ್ಸನ್ ಅಥವಾ ಶಿ ಈಸ್ ಅ ಪರ್ಫೆಕ್ಟ್ ಗರ್ಲ್ ಅಂತ ಮನ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಸಡನ್ ಆಗಿ ನಾವು ಅದಕ್ಕೆ ಜಂಪ್ ಆಗೋದಕ್ಕಿಂತ ಫಸ್ಟ್ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಬೇಕಂದ್ರೆ ನಿಮಗೆ ಏನು ಬೇಕು, ಯಾವ ತರ ಪರ್ಸನ್ ನಿಮ್ಗೆ ಲೈಫಲ್ಲಿ ಬೇಕು, ನಿಮ್ಗೆ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗಿರ್ಬೇಕು, ಈ ತರ ಇರ್ಬೇಕು, ಆ ತರ ಇರ್ಬೇಕು, ಹಂಗಿದ್ಯಾ, ಅಥವಾ ಬರೀ ಮಟೀರಿಯಲಿಸ್ಟಿಕ್ ಆಗಿ ಇರ್ಬೇಕಾ, ಯಾವ ತರ ನಿಮ್ಗೆ ಬೇಕು, ನಿಮ್ಮ ಸೋಲ್ಗೆ ಏನ್ ಬೇಕು ಅನ್ನೋದನ್ನ ಫಸ್ಟ್ ನೀವು ಕಂಡ್ಕೊಬೇಕು. ಆವಾಗ ಮಾತ್ರ ಯೂನಿವರ್ಸ್ ನಿಮ್ಗೆ ಅಂಥವ್ರನ್ನ ಕಳಿಸ್ಕೊಡ್ತಾರೆ. ಸಮ್ ಟೈಮ್ಸ್ ನಮ್ಮನ್ನ ಮಿರರ್ ಮಾಡುವಂತಹ ಕೆಲವು ಪರ್ಸನ್ಸ್ ನಮಗೆ ಬರ್ತಾರೆ, ಕೆಲವ್ರು ನಮ್ಮನ್ನ ಟ್ರಿಗರ್ ಮಾಡ್ತಾರೆ. ಅಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಕೆಲವರಿಗೆ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗಿರುವಂತ ಪರ್ಸನ್ ಬೇಕಾಗಿರ್ತಾರೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಆಪೋಸಿಟ್ ಪರ್ಸನ್ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇರಲ್ಲ, ಬಟ್ ದೇ ಕಮ್ ಟುಗೆದರ್. ಏನಕ್ಕೆ ಅಂತ ಅಂದ್ರೆ ಒಂದು ಇವರಿಂದ ಅವರಿಗೆ ಕಲ್ಸೋದಿರತ್ತೆ. ಆ ಸ್ಪಿರಿಚುವಲಿ ಡೌನ್ ಇರೋಂಥ ಪರ್ಸನ್ಗೆ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇರುವಂತ ಪರ್ಸನ್ ಟೀಚ್ ಮಾಡ್ಬೇಕಾಗತ್ತೆ. ಅಂಡ್ ಅವ್ರು ಅದನ್ನ ಕಲಿಯಕ್ ರೆಡಿ ಇರಬೇಕು. ಅವ್ರು ಕಲಿಯಕ್ ರೆಡಿ ಇಲ್ಲ ಅಂತಂದ್ರೆ ಮತ್ತೆ ರಿಲೇಶನ್ಶಿಪ್ ಖರಾಬ್ ಹೋಗುತ್ತೆ, ಅಂದ್ರೆ ಲೈಕ್ ಕೆಟ್ಟೋಗುತ್ತೆ, ಚೆನ್ನಾಗಿ ಹೋಗೋದಿಲ್ಲ ರಿಲೇಶನ್ಶಿಪ್. ಆಫ್ಟರ್ ಸಮ್ ಟೈಮ್ ಅದ್ರ ಮೇಲೆ ಟಾಕ್ಸಿಕ್ ಆಗ್ಬಿಡುತ್ತೆ. ಸೊ ಅಂದ್ರೆ ಫ್ರೀಕ್ವೆನ್ಸೀಸ್ ಮತ್ತೆ ಎನರ್ಜೀಸ್ ಮ್ಯಾಟರ್ ಆಗುತ್ತೆ. ಸೊ ಕೆಲವರಿಗೆ ಫ್ರೀಕ್ವೆನ್ಸಿ ಅಂದ್ರೆ ಏನು, ಎನರ್ಜಿ ಅಂದ್ರೆ ಏನು, ಇಷ್ಟೆಲ್ಲ ಎನರ್ಜಿ ಬಗ್ಗೆ ಮಾತಾಡ್ತಾರೆ ಅದು ಇದು ಅಂತೆಲ್ಲ ಅನ್ಸ್ಬೋದು. ನನ್ನ ಟ್ಯಾರೋಟ್ ಇಂಟ್ರೊಡಕ್ಷನ್ ವಿಡಿಯೋನ ನೋಡಿ, ಅದರಲ್ಲಿ ನಾನು ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿದೀನಿ ಎನರ್ಜಿ ಬಗ್ಗೆ, ಏನು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಅರ್ಥ ಮಾಡಿಸಿದೀನಿ. ಅದನ್ನ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಹಾಗಾಗಿ ಸೆಲ್ಫ್ ಸಾಲಿಟ್ಯೂಡ್ನ ಮಾಡ್ಕೊಳ್ಳಿ, ಏಕಾಂತತೆಯಲ್ಲಿರಿ, ನಿಮ್ಗೆ ಏನ್ ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅನ್ನೋದನ್ನ ನೀವು ಫಸ್ಟ್ ಕಂಡಿಡ್ಕೊಳ್ಳಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಹೀಲ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ, ಹೀಲ್ ಯುವರ್ ವೂಂಡ್, ಹೀಲ್ ಯುವರ್ ಇನ್ನರ್ ಚೈಲ್ಡ್. ಇದೆಲ್ಲ ಒಂದು ಪ್ರಾಸೆಸ್ ಮಾಡಿ. ಮೆಡಿಟೇಷನ್ಸ್ ಮುಖಾಂತರ ನಿಮ್ಮನ್ನ ಹೇಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಏನ ಫ್ರೀಕ್ವೆನ್ಸಿ ಮ್ಯೂಸಿಕ್ಗಳು ಬರುತ್ತೆ, ಯೂಟ್ಯೂಬಲ್ಲಿ ತುಂಬಾ ಸಿಗುತ್ತೆ, ಡೀಪ್ ಎಮೋಷನಲ್ ಹೀಲಿಂಗ್. ಸೊ ಅದನ್ನ ಡೈಲಿ ಕೇಳ್ಬೋದು. ಅಥವಾ ಹನುಮಾನ್ ಚಾಲೀಸ ಇಸ್ ವೆರಿ ಗುಡ್. ನನ್ಗೆ ತುಂಬಾ ಹೆಲ್ಪ್ ಮಾಡಿರೋದು ಹನುಮಾನ್ ಚಾಲೀಸ. ಅಂಡ್ ಇನ್ನೊಂದು ಯಾವುದು ಸಿದ್ಧಕುಂಜಿಕ ಸ್ತೋತ್ರ ಒಂದು ಬರುತ್ತೆ ನೋಡಿ, ಅದು ಯೂಟ್ಯೂಬಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಹನುಮಾನ್ ಚಾಲೀಸ ಆಕ್ಚುಲಿ ಕಲ್ತ್ಬಿಟ್ಟು ನೀವು ಹೇಳಬೇಕು. ದಟ್ ವಿಲ್ ಬಿ ಇನ್ ಸ್ಲೋ ಮ್ಯಾನರ್ ಅಲ್ಲಿ ಹೇಳಬೇಕು, ನಾಟ್ ಅ ಫಾಸ್ಟ್ ವರ್ಷನ್. ಅದ್ರಲ್ಲಿ ತುಂಬಾ ವರ್ಷನ್ಸ್ ಇರುತ್ತೆ. ಸೊ ಒಂದೊಂದು ವರ್ಷನ್ ನಿಮಗೆ ಒಂದೊಂದು ತರ ಎಫೆಕ್ಟ್ ನ ಕೊಡುತ್ತೆ. ಯಾಕೆ ಅಂದ್ರೆ ಇಟ್ ಇಸ್ ಹ್ಯಾವಿಂಗ್ ಆ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಫಾಸ್ಟ್ ವರ್ಷನ್ ಅಲ್ಲಿ ಹೇಳಿದಾಗ ಕ್ರಿಯೇಟ್ ಆಗುವಂತ ವೈಬ್ರೇಷನ್ ಬೇರೆ ಇರುತ್ತೆ, ಮತ್ತೆ ನಾವು ಸ್ಲೋ ವರ್ಷನ್ ಅಲ್ಲಿ ಹೇಳಿದಾಗ ಕ್ರಿಯೇಟ್ ಆಗುವಂತ ವೈಬ್ರೇಷನ್ ಬೇರೆ ಇರುತ್ತೆ. ಈವನ್ ಡೀಪ್ ಸ್ಲೀಪಿಗೂ ಒಂದು ಹನುಮಾನ್ ಚಾಲೀಸ ವರ್ಷನ್ ಇದೆ. ನಾನು ತುಂಬಾ ಸಲ ಕೇಳ್ತಾ ಇರ್ತೀನಿ, ನಂಗೆ ಯಾವಾಗ್ಲಾದ್ರೂ ಅದು ಬೇಕು ಅನ್ಸ್ದಾಗ, ರಿಲ್ಯಾಕ್ಸೇಷನ್ ಬೇಕು ಅನ್ಸ್ದಾಗ ನಾನು ತುಂಬಾ ಅದನ್ನ ಮಾಡ್ತಾ ಇರ್ತೀನಿ. ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಓಕೆ, ತುಂಬಾ ತರ ವೇಸ್ ಇದೆ. ಸೊ ನಿಮ್ಗೆ ಡೀಪ್ ಕ್ಲೆನ್ಸಿಂಗ್ ಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ ಅ ಸೆಷನ್, 1-to-1 ಸೆಷನ್ ತಗೊಳ್ಳಿ. ಸೊ ದಟ್ ಐ ಕ್ಯಾನ್ ಟೀಚ್ ಯು ವೆರಿ ವೆಲ್. ನಿಮ್ಮ ಒಂದು ರೂಟ್ ಕಾಸ್ ಏನಿದೆ ಅಂತ ನೋಡಿ ಅಡ್ರೆಸ್ ಮಾಡಿ ಅದಕ್ಕೆ ತಕ್ಕಂಗೆ ಟೀಚ್ ಮಾಡ್ಬೋದು. ಓಕೆನಾ? ಸೊ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದಾಗ ಏನೇನು ಅಟ್ರಾಕ್ಟ್ ಮಾಡ್ತೀರಾ ಅಂತ ಅಂದ್ರೆ, ಸಿ ಅಗೇನ್ ದ ಬಾಟಮ್ ಆಫ್ ದ ಡೆಕ್ ಏನಿದೆ ಅಂದ್ರೆ, ನಾನು ಹೇಳ್ದೆ 1-to-1 ಕೌನ್ಸಿಲಿಂಗ್ ನ ತಗೊಳ್ಳಿ, ಅಥವಾ ಒಂದು
ಹೀಲಿಂಗ್ ಸೆಷನ್ ತಗೊಳ್ಳಿ ಅಂತ ಅಗೇನ್ ಅದೇ ಕಾರ್ಡ್ ಇದೆ. ಗೈಡೆನ್ಸ್ ತಗೊಳ್ಳಿ. ನಾನು ಅಂತಲ್ಲ, ನಿಮ್ಗೆ ಯಾರ ಮೇಲೆ ನಂಬಿಕೆ ಇರೋದೋ ಅವ್ರಿಂದ ತಗೊಳ್ಳಿ, ನನ್ನಿಂದನೇ ತಗೋಬೇಕು ಅಂತ ಏನಿಲ್ಲ. ಬಟ್ ಸೀಕ್ ಅ ಗೈಡೆನ್ಸ್. ನಿಮ್ಗೆ ತುಂಬಾ ಇಲ್ಲ, ನಾನು ತುಂಬಾ ಡೀಪ್ ಉಂಡಿದ್ದೀನಪ್ಪ, ನನಗೆ ಒಬ್ರು ಹೆಲ್ಪ್ ಬೇಕು ಅಂತ ಅನ್ಸಿದ್ರೆ ಪ್ರೊಫೆಷನಲ್ ಕೌನ್ಸಿಲರ್, ನಿಜವಾಗ್ಲೂ ಯಾರು ಹೀಲರ್ಸ್ ಇರ್ತಾರೆ ಅವ್ರ ಹತ್ರ, ಅಥವಾ ಪ್ರೊಫೆಷನಲ್ ಕೌನ್ಸಿಲರ್ಸ್ ಹತ್ರ ಯಾರಾದ್ರೂ, ಅಥವಾ ನೀವು ನಂಬಿರುವಂತ ಗುರುಗಳ ಹತ್ರ ಹೋಗಿ ನೀವು ಹೀಲಿಂಗ್ ಸೆಷನ್ ತಗೊಳ್ಳಿ. ಖಂಡಿತ ನಿಮ್ಗೆ ಈ ಸಮಸ್ಯೆಯಿಂದ ಹೊರಗೆ ಬಂದೇ ಬರ್ತೀರಾ. ವೆರಿ ಬ್ಯೂಟಿಫುಲ್ ಕಾರ್ಡ್ ಇದು. ಓಕೆನಾ? ಕಮ್ಯುನಿಕೇಶನ್ ಮಾಡ್ಬೇಕು ನೀವು. ಓಕೆ, ನಿಮ್ಗೆ ಏನ್ ಬೇಕು ಅನ್ನೋದನ್ನ ನೀವು ಕಮ್ಯುನಿಕೇಶನ್ ಮಾಡ್ಬೇಕು. ಯೂನಿವರ್ಸ್ಗೆ ಕೇಳಿ, ಓಕೆ ಪ್ಲೀಸ್ ಗೈಡ್ ಮಿ ಯೂನಿವರ್ಸ್, ನನ್ಗೆ ಯಾರು ಕರೆಕ್ಟು, ನಾನು ಯಾರ ಹತ್ರ ಹೋದ್ರೆ ನಂಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನನ್ನು ಗೈಡ್ ಮಾಡಿ ಅಂತ ಪ್ರೇ ಮಾಡಿ. ಒಂದು 2 days ಪ್ರೇ ಮಾಡಿ. ಇಂಟ್ಯೂಟಿವ್ಲಿ ಅಥವಾ ಬೇರೆ ಏನೋ ಮೀನ್ಸ್ ಇಂದ ನಿಮ್ಗೆ ಏನೋ ಒಂದು ಸಿಗುತ್ತೆ, ಆನ್ಸರ್ ಸಿಗುತ್ತೆ, ಅದನ್ನ ಐಡೆಂಟಿಫೈ ಮಾಡ್ಬೇಕು ನೀವು ಅಷ್ಟೇ. ಸೊ ಆನ್ಸರ್ ಸಿಕ್ಕ ಮೇಲೆ ಆ ದಾರಿನ ಇಟ್ಕೊಂಡು ಹೋಗಿ. ಒಬ್ರು ಪರ್ಸನ್ ಅಥವಾ ಇನ್ನೊಬ್ರು ಗುರುಗಳು ಏನಿ ಮಾಡಿ, ಯಾರು ನಿಮ್ಗೆ ಇಂಟ್ಯೂಟಿವ್ಲಿ ಯೂನಿವರ್ಸ್ ಗೈಡ್ ಮಾಡ್ತಾರೋ ಅವ್ರ ಹಿಂದೆ ಹೋಗ್ಬಿಟ್ಟು ಅವ್ರ ಹತ್ರ ಗೈಡೆನ್ಸ್ ಸೀಕ್ ಮಾಡಿ. ಸಿಂಪಲ್. ಓಕೆನಾ? ಸೊ ರಿಲೇಶನ್ಶಿಪ್ ಅಲ್ಲಿ ಯಾರೆಲ್ಲ ಫೇಲ್ ಆಗಿದ್ರಿ, 100% ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ರೆ ಸಕ್ಸಸ್ ಕಾರ್ಡ್ ಇದೆ. ತುಂಬಾ ಬ್ಯೂಟಿಫುಲ್ ಕಾರ್ಡ್, ತುಂಬಾ ಪಾಸಿಟಿವ್ ಕಾರ್ಡ್ ಇದು. ಆ್ಯಂಡ್ ದ ಮ್ಯಾರೇಜ್ ಕಾರ್ಡ್. ಸ್ಟೆಬಿಲಿಟಿ. ಅಪ್ಪ ನನ್ನ ಲೈಫ್ ಯಾವಾಗ್ಲೂ ಹಿಂಗೆಪ್ಪ, ಬರೀ ಬ್ರೇಕಪ್, ಬರೀ ಎಮೋಷನಲ್ ವುಂಡ್ಸ್ ಅಂತ ಅನ್ಕೊಂತಿದ್ರಲ್ಲ, ಇಲ್ಲ, ನೀವು ಸೋಲ್ಮೇಟ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸೋಲ್ಮೇಟ್ಸ್ ಬರ್ತಾ ಇದ್ದಾರೆ ಆ್ಯಂಡ್ ಅವರು ನಿಮಗೆ ಲೈಫಲ್ಲಿ ಸ್ಟೆಬಿಲಿಟಿನ ಕೊಡ್ತಾ ಇದ್ದಾರೆ. ನೀವು ಮ್ಯಾರೇಜ್ ಆಗ್ತೀರಾ. ಓಕೆನಾ? ತುಂಬಾ ಕ್ರಿಯೇಟಿವ್ ಪರ್ಸನ್ ಮತ್ತೆ ಲಾಯಲ್ ಪರ್ಸನ್ ಕೂಡ ಆಗಿರ್ತಾರೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇರುತ್ತೆ. ಈ ಹಳೆ ರಿಲೇಶನ್ಶಿಪ್ ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇರ್ಲಿಲ್ಲ. ಒಬ್ರು ಜಾಸ್ತಿ ಪ್ರೀತಿ ಕೊಡ್ತಾ ಇದ್ರಿ, ಒಬ್ರು ಯಾವಾಗ್ಲೂ ರಿಸೀವಿಂಗ್ ಮೋಡಲ್ಲ ಇದ್ರು, ಆತರ ಇಲ್ಲ. ಅಂಡ್ ಆ ಪರ್ಸನ್ ಕೂಡ ಹೇಗಿರ್ತಾರೆ ಅಂತಂದ್ರೆ ವೆರಿ ಮೆಚೂರ್ಡ್. ಅವರ ಎಮೋಷನ್ಸ್ ನ ಎಲ್ಲಿ, ಹೇಗೆ, ಎಷ್ಟು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಒಂದು ಮೆಚೂರಿಟಿ ಅವರಿಗೆ ಇರುತ್ತೆ. ಸೊ ದಟ್ ನಿಮ್ಗೂ ಕೂಡ ಎಲ್ಲೂ ಎಂಬ್ರೇಸ್ ಆಗೋದಿಲ್ಲ. ನೀವು ಒಂದು ಮಗು ತರ ಅವ್ರ ಹತ್ರ ಫೀಲ್ ಮಾಡ್ಬೋದು. ಓಕೆನಾ? ನಾನ್ ಜಡ್ಜ್ಮೆಂಟಲ್. ಸೊ ಬ್ಯೂಟಿಫುಲ್. ಅಂಡ್ ಇಲ್ಲಿ ಪೇಜ್ ಆಫ್ ಸೋರ್ಟ್ಸ್ ಅಂತ ಬಂದಿದೆ. ಸೊ ನಿಮ್ಮ ಸೋಲ್ಮೇಟ್ಸ್ ಯಾರಾದ್ರೂ ಕಾರ್ಮಿಕ್ ಸೈಕಲ್ಸ್ ಅಲ್ಲಿ ಹೋಗ್ತಾ ಇದ್ರೆ, ಅಂದ್ರೆ ಪ್ರೀವಿಯಸ್ಲಿ ಯು ಹ್ಯಾಡ್ ಅ ಗುಡ್ ರಿಲೇಶನ್ಶಿಪ್, ಬಟ್ ಕಾರ್ಮಿಕ್ ಸೈಕಲ್ ಇಂದ ಸಡನ್ ಆಗಿ ಏನೋ ಒಂದು ಆಯ್ತು ಅನ್ನೋ ಒಂದು ಸಿಚುವೇಶನ್ ಇದ್ರೆ, ಅವ್ರು ನಿಮ್ಮ ಕಾರ್ಮಿಕ್ ಪರ್ಸನ್ ಅಲ್ಲ, ಬಟ್ ಕಾರ್ಮಿಕ್ ಸೈಕಲ್ ಅನ್ನೋದಾದ್ರೆ ನಿಮ್ಗೆ ಅವರಿಂದ ಮೆಸೇಜಸ್ ಬರುತ್ತೆ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಸೊ ಪೇಜ್ ಆಫ್ ಸೋರ್ಟ್ಸ್ ಏನು ಹೇಳ್ತಿದೆ ಅಂದ್ರೆ ಅವರಿಂದ ನೀವು ಮೆಸೇಜ್ ನ ರಿಸೀವ್ ಮಾಡ್ತೀರಾ. ಓಕೆನಾ? ಅಂಡ್ ಕೆಲವ್ರು ಇಲ್ಲಿ ಯಂಗರ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಐ ಥಿಂಕ್ ಸ್ವಲ್ಪ ಯಂಗೆಸ್ಟ್ ಪೀಪಲ್ ತುಂಬಾ ಜನ ಇದ್ದೀರಾ. ಸೊ ಹಂಗಾಗಿ ಯಂಗರ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ. ಯಂಗರ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ದಿಸ್ ಇಸ್ ದ ಮ್ಯಾರೇಜ್ ಕಾರ್ಡ್. ಇವೆರಡು ಬ್ಯೂಟಿಫುಲ್ ಕಾರ್ಡ್. ಸೊ ನಥಿಂಗ್ ಟು ವರಿ, ನಥಿಂಗ್ ಟು ವರಿ ಇನ್ ಫ್ಯೂಚರ್. ನಾನು ಟೈಮ್ ಲೈನು ಹೇಳ್ತೀನಿ. ಗಿವ್ ಮಿ ಸೆಕೆಂಡ್. ಓಕೆ, 4 months ಇಂದ ಹೀಲಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ 2 months ಇಂದಾನೇ ಸ್ಟಾರ್ಟ್ ಆಗುತ್ತೆ ಈ ಒಂದು ರಿಸಲ್ಟ್. ನಾನು ಹೇಳ್ತಾ ಇರೋದು ಆಫ್ಟರ್ ದಿಸ್ ಫುಲ್ ಮೂನ್ ಆದ್ರ ಮೇಲೆ ನೀವು ಲೆಕ್ಕ ಇಟ್ಕೊಳ್ಳಿ. ಅಂಡ್ 4 months ಕೆಲವರಿಗೆ, ಅಂಡ್ ಕೆಲವರಿಗೆ 10 months. 10 months. ಓಕೆ, ಇಲ್ಲಿಂದ 10 months, ಕೆಲವರಿಗೆ 5 months. ಅಂಡ್ 555 ಏಂಜಲಿಕ್ ನಂಬರ್ ಯಾರು ನೋಡ್ತಾ ಇದ್ದೀರಾ, 1010 ಯಾರು ನೋಡ್ತಿದ್ದೀರಾ, 222 ಯಾರು ನೋಡ್ತಿದ್ದೀರಾ, 444 ಯಾರು ನೋಡ್ತಿದ್ದೀರಾ, ನನಗೆ ಹಾಕಿ. ಇಲ್ಲಿ ತುಂಬಾ ಕಾಣಿಸ್ತಿದೆ ಪ್ರಾಮಿನೆಂಟ್ ಆಗಿ. 999 777 77 ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಸ್ಪಿರಿಚುಲಿ ಇನ್ಕ್ಲೈನ್ ನೀವು ಆಗ್ಬೇಕು. ಅದಕ್ಕೆ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಮಾಡಿರ್ತಾರೆ ಯೂನಿವರ್ಸ್. ಸೊ ನೀವು ಅದನ್ನ ರೆಸಿಸ್ಟ್ ಮಾಡಬೇಡಿ. ಈಗ ಇಟ್ಸ್ ಅ ವೆರಿ ಪೇನ್ಫುಲ್ ಸಿಚುವೇಶನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಯು ಹ್ಯಾವ್ ಟು ಡೂ ಯುವರ್ ವರ್ಕ್, ಯು ಹ್ಯಾವ್ ಟು ಡೂ ಯುವರ್ ಹೋಮ್ ವರ್ಕ್. ಅದರ್ವೈಸ್ ಯೂನಿವರ್ಸ್ ವಿಲ್ ನಾಟ್ ಲೀವ್ ಯು. ಟೀಚರ್ ಹೇಗೆ ನಿಮ್ಗೆ ಸ್ಕೂಲಲ್ಲಿ ಹೋಮ್ವರ್ಕ್ ನ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಪದೇ ಪದೇ ಅದೇ ಇದಕ್ಕೆ ಪನಿಷ್ಮೆಂಟ್ ನ ಕೊಡ್ತಾರೆ, ಇಂಪೋಸಿಷನ್ ನ ಕೊಡ್ತಿದ್ರಲ್ವಾ, ಸೇಮ್ ವೇ ಯೂನಿವರ್ಸ್ ನಿಮ್ಗೆ ಪದೇ 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 ಅದೇ ಪನಿಷ್ಮೆಂಟ್ ನ ಕೊಡ್ತಾರೆ. ನೀವು ಪಾಠ ಕಲೀಲೇಬೇಕು. ಸೊ ಅದನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಬಾಟಮ್ ಆಫ್ ದ ಡೆಕ್ ಅಗೇನ್ ಅದೇ ಇದೆ. ಸಿ ಅಂದ್ರೆ ಹೊಸ ಆಫರ್ ಬರುತ್ತೆ, ಒಳ್ಳೆ ಪರ್ಸನ್ ಇಂದ ಬರುತ್ತೆ. ಅಂದ್ರೆ ಲೈಕ್ ಈಗ ಇಲ್ಲಿವರೆಗೂ ಏನೇನ್ ಅನ್ಕೊಂಡಿದ್ರಿ ಐಡಿಯಲಿಸ್ಟಿಕ್ ಪರ್ಸನ್ ಬೇಕು ಅಂತ, ಸೊ ಅದೇ ತರ ಒಂದು ಐಡಿಯಲಿಸ್ಟಿಕ್ ಪರ್ಸನ್ ಇಂದಾನೆ ಬರುತ್ತೆ. ಏಂಜಲಿಕ್ ಬ್ಲೆಸ್ಸಿಂಗ್ ಇಂದಾನೆ ಬರ್ತಾರೆ, ಅಂದ್ರೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಇಂದಾನೆ ನಿಮ್ಗೆ ಆ ಪಾರ್ಟ್ನರ್ ಬರ್ತಾರೆ. ಓಕೆನಾ? ಸೊ ದಿಸ್ ಇಸ್ ಪಾಸ್ಟ್ ಆಯ್ತು, ಎಲ್ಲ ಆಯ್ತು. ನೀವು ಹೇಗಿದ್ದೀರೋ ಹಾಗೆ ಶೋ ಮಾಡಿ, ನಥಿಂಗ್ ಟು ವರಿ. ಬಟ್ ನಿಮ್ಮ ಓಲ್ಡ್ ರಿಲೇಶನ್ಶಿಪ್ ಬಗ್ಗೆ
ತುಂಬಾ ಡೀಟೇಲ್ಸ್ ಅನ್ನ ಅವರಿಗೆ ಹೇಳಲಿಕ್ಕೆ ಹೋಗ್ಬೇಡಿ. ಎನಿ ಹೌ ಹ್ಯೂಮನ್ ಮೈಂಡ್ ಇಸ್ ಲೈಕ್ ಅ ಮಂಕಿ ಅಲ್ವಾ? ಸೊ ಇವತ್ತು ನಮ್ಮ ಎದುರಿಗೆ ಚೆನ್ನಾಗೇ ಇದ್ರು ಇನ್ ಫ್ಯೂಚರ್ ವಿ ಡೋಂಟ್ ನೋ ಹೌ ದೇ ವಿಲ್ ಬಿಹೇವ್ ಅಂತ. ಎನರ್ಜೀಸ್ ವಿಲ್ ಕೀಪ್ ಆನ್ ಚೇಂಜಿಂಗ್. ಸೊ ನಿಮ್ಮ ಒಂದು ಬೌಂಡ್ರೀಸ್ನ ನೀವು ಹಾಕೊಳ್ಳಿ, ಇಷ್ಟಿಷ್ಟು ಬೌಂಡ್ರೀಸ್ ಅಂತ. ಜಸ್ಟ್ ಲಾಯಲ್ ಆಗಿರಿ, ಹೇಳಿ ಬೇಕಾದ್ರೆ ಇಲ್ಲ ವಿ ಹ್ಯಾಡ್ ಅ ಪಾಸ್ಟ್ ರಿಲೇಶನ್ಶಿಪ್ ಲೈಕ್ ದಿಸ್ ಅಂತ. ಬಟ್ ಅದನ್ನ ತುಂಬಾ ಡೀಟೇಲ್ ಆಗಿ ಯಾರಿಗೂ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಅಂಡ್ ಇಲ್ಲಿ ಸೈನ್ಸ್, ಫೈರ್ ಸೈನ್ಸ್, ಸ್ಯಾಜಿಟೇರಿಯಸ್ ಸ್ಯಾಜಿಟೇರಿಯಸ್ ಯಾರೆಲ್ಲ ಇದ್ದೀರಾ? ಅಂಡ್ ಏರ್ ಸೈನ್ಸ್ ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್ ಕಮೆಂಟ್ ಅಲ್ಲಿ ಹಾಕಿ ಯಾರೆಲ್ಲ ಈ ಸೈನ್ಸ್ ಅಲ್ಲಿ ಇದ್ದೀರಾ ಅಂತ. ಮತ್ತೆ ವಾಟರ್ ಸೈನ್ಸ್ ಸ್ವಲ್ಪ ಕಮ್ಮಿ, ಬಟ್ ಫೈರ್ ಸೈನ್ಸ್ ಮತ್ತೆ ಏರ್ ಸೈನ್ಸ್ ಜಾಸ್ತಿ ಇದೆ. ಅಂಡ್ ಈವನ್ ವಾಟರ್ ಸೈನ್ಸ್ ಹೇಳ್ಬಿಡ್ತೀನಿ. ಕ್ಯಾನ್ಸರ್, ಸ್ಕಾರ್ಪಿಯೋ ಅಂಡ್ ಪೈಸಸ್. ಓಕೆ, ಕಮ್ಯುನಿಕೇಟ್ ವೆಲ್. ಓಕೆ, ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಅಥವಾ ನೀವು ಮಾತಾಡುವಂಥ ಗುರುಗಳ ಜೊತೆ ಆಗಿರ್ಬೋದು. ಕಮ್ಯುನಿಕೇಶನ್ ಇಸ್ ಕೀ. ಯು ಹ್ಯಾವ್ ಟು ಕಮ್ಯುನಿಕೇಟ್ ವೆಲ್. ಸರಿ, ಈಗ ಮೊನಾಲಜಿ ಗೈಡೆನ್ಸ್ ಏನು ಅಂತ ನೋಡ್ಬಿಡೋಣ. ಆಬ್ವಿಯಸ್ಲಿ ಫುಲ್ ಮೂನ್ ಆಗಿರೋದ್ರಿಂದ ಮೊನಾಲಜಿ ಗೈಡೆನ್ಸ್ ನಮಗೆ ಬೇಕೇ ಬೇಕು. ರಾಧೆ. ಥ್ಯಾಂಕ್ ಯು ವಿವೋಸ್. ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು ರಾಧಾಕೃಷ್ಣ. ಪ್ಲೀಸ್ ಗೈಡ್ ಮೈ ವಿವೋಸ್. ಮೊನಾಲಜಿ ಗೈಡೆನ್ಸ್ ಏನು ಅಂತ ಹೇಳಿ. ಚಂದ್ರಾಯ. ಓಂ ನಮಃ ಶಿವಾಯ. ಶಿವ ಇಸ್ ಕನೆಕ್ಟೆಡ್ ಟು ಮೂನ್. ಎಸ್. ಅಂಡ್ ಒನ್ ಮೋರ್ ಥಿಂಗ್ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅಂದ್ರೆ, ಎಮೋಷನ್ಸ್ ಇದೆ ಈ ಫುಲ್ ಮೂನ್ ಅಲ್ಲಿ. ಎಮೋಷನ್ಸ್ ಫೆಮಿನೈನ್ ಎನರ್ಜಿಗೆ ಎಸ್ಪೆಷಲಿ ತುಂಬಾ ಹೈ ಇರುತ್ತೆ ಯಾವಾಗಲೂ, ಎವ್ರಿ ಫುಲ್ ಮೂನ್. ಬಟ್ ಈ ಫುಲ್ ಮೂನ್ ಅಲ್ಲಿ ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಎನರ್ಜಿ ಇಬ್ಬರಿಗೂ ಕೂಡ ತುಂಬಾ ಹೈ ಇರುತ್ತೆ. ಸೊ ಹಾಗಾಗಿ ಪೇಷನ್ಸ್ನ ಇಟ್ಕೊಳ್ಳಿ, ಯಾವುದನ್ನು ಹರಿಬರಿಯಲ್ಲಿ ಮಾಡಬೇಡಿ. ಮತ್ತೆ ಎಮೋಷನ್ಸ್ ಹೈ ಇದ್ದಾಗ ಯಾವುದೇ ತರದ ಡಿಸಿಷನ್ಸ್ನ ನೀವು ಮಾಡಬೇಡಿ. ಡಿಸಿಷನ್ಸ್ನ ಮಾಡ್ಲಿಕ್ಕೆ ಹೋಗಬೇಡಿ. ಲೈಫಲ್ಲಿ ಬಿಗರ್ ಡಿಸಿಷನ್ಸ್ನ ಎಮೋಷನ್ಸ್ ಹೈ ಇದ್ದಾಗ ತಗೋಬೇಡಿ. ಥ್ಯಾಂಕ್ ಯು ವಿವೋಸ್. ಪ್ಲೀಸ್ ಗೈಡ್ ಮೈ ವಿವೋಸ್. ಪ್ಲೀಸ್ ಗೈಡ್. ಕಮ್ಯುನಿಕೇಶನ್ ಇಸ್ ಕೀ. ವಾವ್, ಐ ಆಲ್ರೆಡಿ ಸೆಡ್ ಕಮ್ಯುನಿಕೇಶನ್ ಇಸ್ ಕೀ ಅಂತ. ಯಾಕಂದ್ರೆ ದ ಹೈರೋಫೆಂಟ್ ಬಂದಿತ್ತಲ್ಲ. ಸೊ ಐ ಟೋಲ್ಡ್ ಡೋಂಟ್ ಲೆಟ್ ಯೋರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ದಿಸ್ ಇಸ್ ಬ್ಯೂಟಿಫುಲ್. ಯಾ, amazing reading. Thank you universe. Thank you Radhakrishna. I love you. Thank you so much. It's time to release negativity. ಹೇಳ್ತೀನಿ, ನಾನು ಇನ್ನೂ 2 ತಗೊಂಡ್ಬಿಡೋಣ. Thank you so much. Thank you. Please guide 2 more cards. I need 2 more cards. Please guide. Thank you so much. Radhe. Yes. ಒಂದೊಂದೇ ಹೇಳೋಣ. ಸಿ, the end of a tough cycle approaches. full moon in Capricorn ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ. ನಾನು ಹೇಳ್ದೆ ಅಲ್ಲ, ಟವರ್ ಕಾರ್ಡ್ ತೋರಿಸ್ಬಿಟ್ಟು ನಿಮ್ಗೆ ಹೇಳ್ದೆ ಎಂಡ್ ಆಫ್ ಅ ಟಫ್ ಸೈಕಲ್. ಸಿ, ದಿಸ್ ಇಸ್ ಅ ಕಾರ್ಮಿಕ್ ಸೈಕಲ್ ಅಂತ ನಾನು ಹೇಳ್ದೆ. ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಮೊನಾಲಜಿ ಕೂಡ ಅದೇ ಹೇಳ್ತಾ ಇದೆ. ದಿಸ್ ಇಸ್ ಅ ಬ್ಯೂಟಿಫುಲ್ ರೀಡಿಂಗ್. ಎಷ್ಟು ರಿಲೇಟೆಡ್ ಬರ್ತಾ ಇದೆ ಅಂದ್ರೆ, ನಾ ಹೇಳ್ದೆ ಅಲ್ಲ, ನಾನು 2 days ಆದ್ರ ಮೇಲೆ ಇದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೆ ರೀಡಿಂಗು. ಬಟ್ ಇವತ್ತು ನನಗೆ ಹೈಯರ್ ಸೆಲ್ಫ್, ಹೈಯರ್ ಫೋರ್ಸಸ್ ನನಗೆ ಬಿಟ್ಟಿಲ್ಲ. ಯು ಹ್ಯಾವ್ ಟು ಡೂ ದಿಸ್ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಕುತ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ, ಫೈನ್. ಸಿ, ದ ಎಂಡ್ ಆಫ್ ಅ ಟಫ್ ಸೈಕಲ್. ಸೊ ಟಫ್ ಸೈಕಲ್ ಎಂಡ್ ಆಗ್ತದೆ. ಐ ನೋ ನೀವೇನೆಲ್ಲ ಪೇನ್ಸ್ ಹೋದ್ರು ಮಾಡ್ತಾ ಇದ್ದೀರಾ, ದಿಸ್ ಇಸ್ ವರ್ತ್. ಓಕೆ, ನಿಮ್ಮ ಸೋಲ್ ಅದನ್ನ ಕಲಿಯೋದಕ್ಕಿತ್ತು. ಹಾಗಾಗಿ ದಿಸ್ ಇಸ್ ಇಂಪಾರ್ಟೆಂಟ್. ಅದನ್ನ ರೆಸಿಸ್ಟ್ ಮಾಡಬೇಡಿ. ಬದಲಾವಣೆ ಜಗದ ನಿಯಮ. ಕಮ್ಯುನಿಕೇಶನ್ ಇಸ್ ಕೀ. ಕಮ್ಯುನಿಕೇಟ್ ಚೆನ್ನಾಗಿ ಮಾಡಿ. ನ್ಯೂ ಮೂನ್ ಇನ್ ಜಮಿನಿ ಯಾರೆಲ್ಲ ಇದ್ದೀರಾ? ಆಲ್ರೆಡಿ ಹೇಳ್ದೆ ಅಲ್ಲ ನಾನು. ಜಮಿನಿ ಇಸ್ ಏರ್ ಸೈನ್ ಬಂದಿದೆ ನೋಡಿ. ಓಕೆ, ಏರ್ ಸೈನ್, ಅರ್ತ್ ಸೈನ್ ಬಂದಿದೆ. ಓಕೆ, ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಸಿ, 5 of Cups ಅಲ್ಲಿ ನಾನು ಹೇಳ್ದೆ, ಹಳೆದನ್ನ ನೆನ್ಸ್ಕೊಂಡು ತುಂಬಾ ಎಮೋಷನಲಿ ಡ್ರೈನ್ಡ್ ಆಗಿ ಕುತ್ಕೊಂಡಿದ್ದೀರಾ, ಡಿಪ್ರೆಷನ್ಗೆ ಹೋಗಿದ್ದೀರಾ ಅಂತ ಹೋಗ್ಬೇಡಿ ಅಂತ ಅವ್ರು ಅದನ್ನೇ ಹೇಳ್ತಾರೆ. ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ನಿಮ್ಮ ಪಾಸ್ಟ್ ಥಿಂಗ್ಸ್ ನಿಮ್ಮನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಬಿಡಬೇಡಿ. ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯೋರ್ ಗೋಲ್ಸ್. ನಿಮ್ಮ ಗೋಲ್ಸ್ ಏನಿದೆ ರಿಲೇಶನ್ಶಿಪ್ ಅಲ್ಲಿ ಎಲ್ರಿಗೂ ಒಂದು ಗೋಲ್ಸ್ ಇರುತ್ತಲ್ವಾ, ಒಂದು ಐಡಿಯಲ್ ಆಗಿರೋ ಪಾರ್ಟ್ನರ್ ಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಎಲ್ಲರ ಆಸೆನೂ ಕೂಡ ಅದೇನೇ ಕೂಡ. ಸೊ ಆ ಒಂದು ಗೋಲ್ಸ್ನ ನೀವು ಅಚೀವ್ ಮಾಡೋದಕ್ಕೆ ತುಂಬಾ ನಿಯರ್ ಆಗಿದ್ದೀರಾ. ಓಕೆ, ಫುಲ್ ಮೂನ್ ಇದು. ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ.
ಸೊ 777 ಯಾರೆಲ್ಲ ನೋಡ್ತಾ ಇದ್ರ ಸ್ಪಿರಿಚುಲಿ ನೀವು ಇನ್ಕ್ಲೈಂಡ್ ಆಗ್ಲೇಬೇಕು. ಅಂಡ್ ಯಾರೆಲ್ಲ ನಾನು ಹೇಳದ್ನಲ್ಲ ಏಂಜಲಿಕ್ ನಂಬರ್ಸ್ ಅದನ್ನೆಲ್ಲ ನೋಡ್ತಾ ಇದ್ದೀರಾ, ಇದು ಒಂದು ಸ್ಟ್ರಾಂಗ್ ಮೆಸೇಜ್ ನಿಮ್ಗೆ. ನೀವು ಸ್ಪಿರಿಚುಲಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು. ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದಾರೆ ವರ್ಕ್ ಮಾಡಿ ಅಂತ. ಸೊ ನೀವು ಬರೀ ಪ್ರಾಕ್ಟಿಕಲ್ ಆಗಿ ದಿನ ಇಡೀ ಮಟೀರಿಯಲಿಸ್ಟಿಕ್ ಆಗಿ ಕಳೆದ್ ಬಿಡ್ತೀರಾ. ಸೊ ನಿಮ್ಮ ಮೇಲೆ ನೀವು ವರ್ಕ್ ಮಾಡೋದನ್ನ ಕಲೀರಿ, ಸೆಲ್ಫ್ ಲವ್ ನ ಮಾಡಿ, ಸೆಲ್ಫ್ ಗ್ರೂಮಿಂಗ್ ನ ಮಾಡಿ, ಸೆಲ್ಫ್ ವರ್ತ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸೆಲ್ಫ್ ಸ್ಕಿಲ್ಸ್ ನ ಕಲೀರಿ, ನಿಮ್ಮ ಒಂದು ವ್ಯಾಲ್ಯೂನ ಹೈ ಮಾಡ್ಕೊಳ್ಳಿ. ಸೊ ದಟ್ಸ್ ಆಲ್. ಓಕೆ, ಅಂಡ್ ಕನೆಕ್ಟ್ ಸಮ್ ಇಷ್ಟ ದೇವತಾ ಅಥವಾ ಎನಿ ಗಾಡ್, ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅಥವಾ ನಿಮ್ಮ ಕುಲದೇವ್ರು ಯಾರು ಇರ್ತಾರೆ ಕನೆಕ್ಟ್ ಮಾಡ್ಕೊಳ್ಳಿ. ಅವ್ರ ಜೊತೆ ಒಂದು ಹಾಫ್ ಇನ್ ಅವರ್ 30 minutes ಇಂಟರಾಕ್ಟ್ ಮಾಡಿ. ನೀವು ಲೈಕ್ ಥ್ರೂ ಮೆಡಿಟೇಷನ್ ಯು ಹ್ಯಾವ್ ಟು ಇಂಟರಾಕ್ಟ್. ನಿಮಗೆ ಅದು ಡೇ 1 ಆಗೋದಿಲ್ಲ. ಕುತ್ಕೊಂಡು ಇವತ್ತು ಮಾಡಿದೆಪ್ಪ ನಂಗೆ ಏನು ಫೀಲ್ ಆಗಿಲ್ಲ ಅಂದ್ರೆ ಐ ಕಾಂಟ್ ಹೆಲ್ಪ್ ಯು. ಸ್ಟಾರ್ಟ್ ಡೂಯಿಂಗ್ ವಿತ್ ಬಿಲೀಫ್, ನಂಬಿಕೆಯಿಂದ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಫ್ಟರ್ ಅ ಮಂತ್ ಯು ಡೆಫಿನೆಟ್ಲಿ ರಿಯಲೈಸ್ ದಟ್ ಒಂದು ಸೈನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ, ಒಂದು ಇಂಟ್ಯೂಷನ್ ಸಿಗ್ತಾ ಹೋಗುತ್ತೆ, ಒಂದು ಎಕ್ಸ್ಟ್ರಾ ಲೆವೆಲ್ ಆಫ್ ಎನರ್ಜಿ ನಿಮ್ಗೆ ಸಿಗುತ್ತೆ. ಸೊ ಯು ಕ್ಯಾನ್ ಫೀಲ್ ದಟ್ ಅಂಡ್ ಬಂದು ನನ್ಗೆ ಅದನ್ನ ಹೇಳಿ ನನ್ನ ಹತ್ರ ಒಂದು ಶೇರ್ ಮಾಡಿ. ಸೊ ದಟ್ ಬೇರೆಯವ್ರಿಗೂ ಅದು ಇನ್ಸ್ಪಿರೇಷನ್ ಆಗಲಿ. ಓಕೆ, ಬೇರೆಯವ್ರಿಗೂ ಒಂದು ನಂಬಿಕೆನೇ ಇಲ್ಲ ಅನ್ನೋರ್ಗು ಒಂದು ನಂಬಿಕೆನೂ ಬರುತ್ತೆ ಮತ್ತೆ ಇನ್ಸ್ಪಿರೇಷನ್ ಕೂಡ ಆಗತ್ತೆ. ಯಾ, ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಫುಲ್ ಮೂನ್ ಇನ್ ಸ್ಕಾರ್ಪಿಯೋ, ವೃಶ್ಚಿಕ್ ರಾಶಿ. ಯಾರೆಲ್ಲ ಈ ರಾಶಿ ಹೇಳಿದ್ನಲ್ಲ ಆ ರಾಶಿಯಲ್ಲಿ ಇದ್ದೀರಾ ಕಮೆಂಟ್ ಅಲ್ಲಿ ಹಾಕಿ. ಅಂಡ್ ಫುಲ್ ಮೂನ್ ಇನ್ ಸ್ಕಾರ್ಪಿಯೋ ಅಂತಂದ್ರೆ ಯಾ, ದಿಸ್ ಫುಲ್ ಮೂನ್ ಅಲ್ಲೇ ಅಂದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಈ ಫುಲ್ ಮೂನ್ ಅಲ್ಲೇ ನೀವು ಇದು ಈ ನೆಗೆಟಿವಿಟಿನ ರಿಲೀಸ್ ಮಾಡ್ಬೇಕು. ಯಾ, ಈಗೊಂದು ಮೆಸೇಜ್ ಸಿಕ್ತು ನನ್ಗೆ. ಎಸ್, ಏನ್ ಗೊತ್ತಾ, ಸೊ ನಾನು ಮೆಡಿಟೇಷನ್ ಅಂತ ಹೇಳ್ದೆ ಅಲ್ವಾ, ಒಂದು ರಿಲೀಸಿಂಗ್ ನ ಮಾಡಿ. ನಾನು 999 ಪೋರ್ಟಲ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ರಿಲೀಸ್ ಹೇಗ್ ಮಾಡ್ಬೇಕು ಅಂತ. ಅದು ಒಂದು ರೈಟಿಂಗ್ ಅಲ್ಲಿ ನಾನು ಹೇಳಿದ್ದೀನಿ, ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಈಗ ಹೇಳಿದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಸೊ 999 ಪೋರ್ಟಲ್ ವಿಡಿಯೋ ಇದೆ ನಂದು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ ಅಪ್ಲೋಡೆಡ್. ಸೊ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ. ಆ ಒಂದು ಮೆಥಡ್ ಅಲ್ಲಿ ರಿಲೀಸಿಂಗ್ ಟೆಕ್ನಿಕ್ ನ ನೀವು ಮಾಡಿ. ಒಂದು ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಥ್ರೂ ದ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಯು ಫೀಲ್ ಲೈಕ್ ನಿಮ್ಮ ಬಾಡಿಯಿಂದ ಒಂದು ಬ್ಲ್ಯಾಕ್ ಎನರ್ಜಿ, ಆ ನೆಗೆಟಿವಿಟಿ, ಆ ಪಾಸ್ಟ್ ಒಂದ್ಸಲ ಹೋಗ್ತಿದೆ ಅಂತ ಫೀಲ್ ಮಾಡಿ. ಮತ್ತೆ ನಿಮ್ಗೆ ಆ ಟೈಮಲ್ಲಿ ಅಳು ಬರುತ್ತೆ. ಎಷ್ಟು ಅಳು ಬಂದ್ರೂ ಅದನ್ನ ರೆಸಿಸ್ಟ್ ಮಾಡಕ್ ಹೋಗ್ಬೇಡಿ, ಅದನ್ನ ಹೊರಗಡೆ ಹಾಕಿ. ಆ ಎಮೋಷನ್ಸ್ ಶುಡ್ ಫ್ಲೋ ಔಟ್, ಗೋ ಔಟ್. ಓಕೆ, ಸೊ ಅದು ಒಳಗಡೆ ಇರುವಂತ ಒಂದು ಗಲೀಜದು. ಸೊ ಇಟ್ ಶುಡ್ ಗೋ ಔಟ್. ಅದನ್ನ ನೀವು ಒಳಗಡೆ ಇಟ್ಕೊಂಡಷ್ಟು ನಿಮ್ಗೆ ಸಮಸ್ಯೆ ಕೊಡುತ್ತೆ. ಸೊ ಅದನ್ನ ಹೋಗ್ಲಿಕ್ಕೆ ಬಿಡಿ. ಸೊ ಈ ಒಂದು ಫುಲ್ ಮೂನ್ ಅಲ್ಲಿ ನೀವು ಇದನ್ನೆಲ್ಲ ರಿಲೀಸ್ ಮಾಡಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ರೆ ವಿತಿನ್ 4 to 10 months ಯು ವಿಲ್ ಅಟ್ರಾಕ್ಟ್ ವಾಟ್ ಯು ಡ್ರೀಮ್ಡ್. ಇಲ್ಲಿವರೆಗೆ ಏನ್ ಡ್ರೀಮ್ ಇಟ್ಕೊಂಡಿದ್ರಿ, ನನ್ನ ರಿಲೇಶನ್ಶಿಪ್ ಈ ತರ ಇರ್ಬೇಕು, ಆ ತರ ಇರಬೇಕು, ಐಡಿಯಲ್ ಆಗಿರ್ಬೇಕು, ನನ್ನ ಪಾರ್ಟ್ನರ್ ನನ್ನ ಇಷ್ಟೊಂದು ಲವ್ ಮಾಡ್ಬೇಕು ಅಂತ ಫಸ್ಟ್ ನಿಮ್ಮನ್ನ ನೀವು ಲವ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಯಾವಾಗ 100% ಲವ್ ಮಾಡ್ತೀರಾ, ನೀವು ಅಂಥದೇ ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತೀರಾ. ದಟ್ ಇಸ್ ದ ಫೈನಲ್. ಓಕೆ, ಐ ಹೋಪ್ ಎಲ್ಲ ಹೇಳಿದೀನಿ ಏನೇನು ಹೇಳಬೇಕೋ ಎಲ್ಲ. ಸೊ ಆಲ್ ಮೆಸೇಜಸ್ have been told to you people. Yeah. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಒನ್ಸ್ ಅಗೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗೆಲ್ಲ ಇದು ಬೇಕು ಅಂತ ಅನ್ಸುತ್ತೆ, ಯಾರೆಲ್ಲ ಪೇನ್ಫುಲ್ ಸಿಚುವೇಶನ್ ಅಲ್ಲಿ ಗೊತ್ತು ಮಾಡ್ತಾ ಇದ್ದಾರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಫೈನಲಿ 500 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನನ್ನ ಫ್ಯಾಮಿಲಿ ಡೆಸ್ಟಿನಿ ಟೇಕೋಡೆಡ್ ಫ್ಯಾಮಿಲಿ ಏನಿದೆಯಲ್ಲ, ಸೊ ಈ ನನ್ನ ಸಬ್ಸ್ಕ್ರೈಬರ್ಸಿಗೆ ಒಂದು ಬೆಸ್ಟ್ ಒಂದು ಗಿಫ್ಟ್ ಅನ್ನ ತರೋಣ ಅಂತ ಅನ್ಕೊಂಡಿದೀನಿ. ಅದೇನು ಅಂತ ನಾನು ನೆಕ್ಸ್ಟ್ 500 ಆಗಿದ ತಕ್ಷಣ ನಾನು ಹೇಳ್ತೀನಿ, ರಿವೀಲ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಎಲ್ಲ ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ಡೋಂಟ್ ವರಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಅಂಡ್ ದೇವ್ರನ್ನ ನಂಬಿಕೆ ಇಡಿ. ದೇವ್ರ ಜಪ ಮಾಡ್ತಾ ಇರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ವೀಕ್. ಬಾಯ್. ರಾಧೆ ರಾಧೆ.